ಪತ್ರಿಕಾ ಮಾಧ್ಯಮದ ವರದಿಗಾರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈಗ ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ನನಗೆ ಎಲ್ಲ ಒಂದು ಕಡೆ ನೋವಾಗ್ತದೆ. ಏಕೆಂದರೆ ಜನಪರವಾದಂಥ ಸರ್ಕಾರಗಳು ಜನರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಅಧಿಕಾರಿಗಳ ಜವಾಬ್ದಾರಿ ಕೂಡ. ಇವತ್ತು ನಾವು ಹೊಸ ಜಿಲ್ಲೆ ಆಗದಿದ್ದ ಮುಂಚೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸದ ಆಗಬೇಕು, ಇಲ್ಲಿನ ಸಮಸ್ಯೆಗಳನ್ನು ಸ್ಥಳೀಯವಾಗಿ DC, AC, ತಹಸೀಲ್ದಾರ್ಗಳು, SP ಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಇಲ್ಲಿಗೆ ಬಂದರೆ ಈ ಭಾಗದ ರೈತರಿಗೆ, ಬಡವರಿಗೆ, ಸಾಮಾನ್ಯ ಜನರಿಗೆ ಸಮಸ್ಯೆಗಳು ಬಗೆಹರಿತವೆ ಅಂತಕ್ಕಂಥ ಕನಸುಗಳನ್ನು ಇಟ್ಕೊಂಡು, ಸಾಕಷ್ಟು ಆಶಯಗಳನ್ನು ಇಟ್ಕೊಂಡು ಜನಪರವಾದಂಥ ಚಳುವಳಿಗಳೆಲ್ಲ ಕೂಡ ನಾವು ಅವತ್ತು ಒಂದುಗೂಡಿ ನಾವೆಲ್ಲ ಕೂಡ ಹೊಸ ಜಿಲ್ಲೆಗೋಸ್ಕರ ನಾವು ಹೋರಾಟ ಮಾಡಿದ್ವಿ. ಅದೇ ಒಂದು ನಿಟ್ಟಿನಲ್ಲಿ 2007ರಲ್ಲಿ ನಮಗೆ ಒಂದು ಸಂಪೂರ್ಣವಾದಂಥ ಹೊಸ ಜಿಲ್ಲೆ ಆಗೋದಕ್ಕೆ ಒಂದು ಸಾಧ್ಯ ಕೂಡ ಆಯಿತು. ನಾವೆಲ್ಲ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ವಿ. ಜಿಲ್ಲಾಧಿಕಾರಿಗಳು ಬಂದುಬಿಡ್ತಾರೆ, ಜಿಲ್ಲಾ ಕಾನೂನು ಸುವ್ಯವಸ್ಥೆ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಗ್ತದೆ, ಇಡೀ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಇಲ್ಲಿ ಬಂದ ಮೇಲೆ ಇನ್ನೇನು ಸಮಸ್ಯೆಗಳು ಉಳ್ಕೊಳ್ಳೋದಿಲ್ಲ, ಅವೆಲ್ಲ ಬಗೆಹರಿತಾವೆ ಅಂತಕ್ಕಂಥ ಕನಸುಗಳನ್ನು ಇಟ್ಕೊಂಡು ನಾವೆಲ್ಲ ಕೂಡ ಸಂತೋಷ ಪಟ್ಟಿದ್ದು ಉಂಟು, ಪಟಾಕಿ ಸಿಡಿಸಿದ್ದು ಉಂಟು, ಸಿಹಿ ಹಂಚಿದ್ದು ಕೂಡ ಉಂಟು. ದೌರ್ಬಲ್ಯ ಕೋಲಾರ ಇದ್ದಾಗ ಯಾವ ರೀತಿ ಸಮಸ್ಯೆಗಳಿದೆಯೋ ಅದೇ ರೀತಿ ಇಲ್ಲೂ ಕೂಡ ಆಗ್ತದೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಅಧಿಕಾರಿಗಳಲ್ಲಿ ಕೆಲಸ ಮಾಡಿದ್ದಾರೆ, ಆಡಳಿತ ಯಂತ್ರಾಂಗ ಕೂಡ ಕೆಲಸ ಮಾಡಿದೆ. ಸಮಸ್ಯೆಗಳಾಗಿ ಉಳ್ಕೊಳ್ತಕ್ಕಂಥ ಸಂದರ್ಭ ನಮ್ಮ ಕಣ್ಮುಂದೆ ಇದೆ. ನಮ್ಮ ಜಿಲ್ಲಾ ಸಂಚಾಲಕರು ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಆಯಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ತಾಲೂಕು ತಹಸೀಲ್ದಾರ್ಗಳ ಕಚೇರಿಗಳ ಮುಂದೆ ಸಾಕಷ್ಟು ದಂಡಿಗಳನ್ನು ಮಾಡಿ ಮನವಿ ಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇನ್ನೂ ಕೂಡ ಚಿತ್ರವಾಗಿ ಉಳ್ಕೊಂಡಿದೆ. ಆದರೆ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ನಾವೆಲ್ಲ ಕೂಡ AC ಕಳಿಸಿಬಿಟ್ಟಿದ್ದೀವಿ, DC ಅವ್ರು ಕಳಿಸ್ಬಿಟ್ಟಿದ್ದೀವಿ, ಆ ಸಂಬಂಧಪಟ್ಟಂಥ ಇಲಾಖೆ ಕಳಿಸ್ಬಿಟ್ಟಿದ್ದೀವಿ, ಅವ್ರು ಇನ್ನೂ ಅಲ್ಲಿಂದ ಮಂಜೂರಾಗಿ ಬಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಮಾತಾಡ್ತಾರೆ. ಇದು ಬುದ್ಧಿವಂತಿಕೆಯ ಮಾತುಗಳು. ಒಬ್ಬ ತಹಸೀಲ್ದಾರ್ ಆಗಿರ್ತಕ್ಕಂಥವರು ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಿ ಆ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಆ ತಾಲೂಕಿನ ಅಧಿಕಾರಿಗಳ ಜವಾಬ್ದಾರಿ ಕೂಡ. ಆ ತಾಲೂಕಿನಲ್ಲಿ ನಡೀತಕ್ಕಂಥ ಆಗುಹೋಗುಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥ ಗಮನಿಸ್ತಕ್ಕಂಥದ್ದು ಜಿಲ್ಲಾಡಳಿತ ಜವಾಬ್ದಾರಿ ಕೂಡ ಆಗಿದೆ. ಇವತ್ತು ನಾವೆಲ್ಲ ಕೂಡ ನೋಡ್ತಾ ಇರೋ ಹಾಗೆ ಸಮಸ್ಯೆಗಳಾಗೆ ಉಳ್ಕೊಂಡಿರ್ತಕ್ಕಂಥ ಸಂದರ್ಭವನ್ನು ನಾನು ಕೆಲವಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಉದಾಹರಣೆಗೆ ಚಿಕ್ಕಬಳ್ಳಾಪುರ ತಾಲೂಕು ನಲಕದರನಹಳ್ಳಿ ಅಂತ 93ನೇ ಇಸ್ವಿಯಲ್ಲಿ ರೇಣುಕಾ ರಾಜೇಂದ್ರವರು MLA ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ನಲಕದರನಹಳ್ಳಿ ಗ್ರಾಮದ ಬಡವರಿಗೆ ನಿವೇಶನವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 3 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಟ್ರಾನ್ಸ್ಫರು ಆಗಿದೆ, ಪಂಚಾಯತಿಗೂ ಕೂಡ ಬಂದಿದೆ. 93ರಿಂದ ಕೂಡ ಅವ್ರಿಗೆ ಹಕ್ಕುಪತ್ರಗಳು ಕೂಡ ಕೊಟ್ಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಆ ಗ್ರಾಮದ ಬಡವರಿಗೆ. ಇವತ್ತಿಗೂ ಕೂಡ ಲೇಔಟ್ ಮಾಡಿ ಅವ್ರನ್ನ ಕರ್ಕೊಂಡಾಗ ಅಲ್ಲಿ ಬಿಟ್ಟಿಲ್ಲ. ಮೊನ್ನೆ ಗುಡಬಂಡ ತಾಲೂಕಲ್ಲಿ ಕಡಳ್ಳಿ ಗ್ರಾಮದಲ್ಲಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳನ್ನು ರಸ್ತೆ ಅಗಲೀಕರಣ ಮಾಡಬೇಕನ್ನೋ ದೃಷ್ಟಿಯಿಂದ ಮನೆಗಳೆಲ್ಲ ಹೊಡೆದ್ರು. ಎಲ್ಲಿ? ಕಡಳ್ಳಿ ಗ್ರಾಮದಲ್ಲಿ. ಆ ನಿರಾಶ್ರಿತರು ಯಾರಿದ್ರೋ ಅವರಿಗೆಲ್ಲ ಕೂಡ ಮನೆಗಳು ಕೊಡಬೇಕನ್ನೋ ದೃಷ್ಟಿಯಲ್ಲಿ 2021ನೇ ಇಸ್ವಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ತಾಲೂಕು ಪಂಚಾಯತಿಗೆ ನಿವೇಶನ ಕೊಡಬೇಕಂತಕ್ಕಂಥದ್ದು ಮಂಜೂರಾಗಿದೆ, ಪಾಣಿ ಬಂದಿದೆ.
ಇವತ್ತಿಗೂ ಕೂಡ ಕರ್ಕೊಂಡೋಗಿ ಯಾರು ಮನೆಗಳು ಕಳ್ಕೊಂಡಿರ್ತಕ್ಕಂಥ ಬಡವರಿದ್ದಾರೆ ಅಲ್ಲಿ ಲೇಔಟ್ ಮಾಡಿ ಸೈಟ್ ಮಾಡಿ ಅದರೊಳಗೆ ಬಿಡೋಕ್ಕೆ ಇವತ್ತಿಗೂ ಕೂಡ ಜಿಲ್ಲಾಡಳಿತ ತಾಲೂಕು ಯಂತ್ರಾಂಗ ಆಗಲಿಲ್ಲ. ಮೊನ್ನೆ ಆ ಗ್ರಾಮದ ಯಾರು ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ ಪಾಪ ಅವ್ರ ಕುಟುಂಬ ನೆಮ್ಮದಿಯಿಂದ ಗೌರವದಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾವ ಜಮೀನಲ್ಲಿ ಸರ್ಕಾರ ಮಂಜೂರು ಮಾಡಿದೆಯೋ ಅದೇ ಜಮೀನಲ್ಲಿ ಹೋಗಿ ಗುಡಿಸ್ಲಾಕೊಂಡಿದ್ದಾರೆ ನಮಗೆ ಮನೆ ಬೇಕು ಅಂತ. 5 ದಿನ ಕಾಲ ಪಾಪ ಹೆಂಗಸರೆಲ್ಲ ಕೂಡ ಆ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಜಮೀನ್ ಹತ್ರ ಹೆಂಗಸರು ಚಳಿಗಾಳು ಅನ್ನದೆ ರಾತ್ರಿ ಆಗಲು ಅಲ್ಲೇ ಮಲ್ಕೊಂಡು 5 ದಿನ ಕಾಲ ಧರಣಿ ಮಾಡಿದ್ದಾರೆ. ಡಿ ಸಿ ಅವರು, ಎ ಡಿ ಸಿ ಅವರು, ಸಿ ಇ ಅವರು, ಡಿ ಎಸ್ ಪಿ, ತಹಸೀಲ್ದಾರು ಮತ್ತು ಇ ಒ ಇಷ್ಟೂ ಜನ ಕೂಡ ಬಂದು ಅಲ್ಲಿ ಅವ್ರ ಹತ್ರ ಮನವೊಲಿಸಿ ಒಂದೇ ಒಂದು ವಾರದಲ್ಲಿ ಟೋಟಲಿ ಎಲ್ಲ ಕೂಡ ಸರ್ವೆ ಮಾಡಿಸಿ ಯಾರು ಮನೆ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಇನ್ನೂ ಯಾರು ಅರ್ಜಿಗಳು ಹಾಕ್ಕೊಳ್ಳೋವಂಥವ್ರು ಇದ್ದಾರೆ, ಅವ್ರನ್ನೆಲ್ಲ ತಗೊಂಡು ಇಲ್ಲಿ ಸರ್ಕಾರಿ ಜಮೀನಿದೆ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನ ತಹಸೀಲ್ದಾರ್ಗೆ ಡಿ ಸಿ ಅವರನ್ನೇ ನೇರವಾಗಿ ಹೇಳಿದ್ರು. 1 ವಾರದಲ್ಲಿ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ಬಿಟ್ಟು ಬಂದರು. ಯಾರು ಡಿ ಸಿ ಅವರು ತಹಸೀಲ್ದಾರ್ಗೆ ಹೇಳಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಡಿ ಸಿ ಅವ್ರ ಮಾತಿಗೆ ನಯ ಪೈಸೆ ಕಿಮ್ಮತ್ತಿಲ್ಲದೆ ತಹಸೀಲ್ದಾರಲ್ಲಿ ಸರ್ವೆ ಮಾಡಿಸಿ ಆ ಬಡವನ್ನ ಕರ್ಕೊಂಡೋಗಿ ಬಿಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಮಾತೇ ಒಬ್ಬ ತಹಸೀಲ್ದಾರ್ ಕೇಳಿಲ್ಲ ಅಂದರೆ ಪುಟಗೋಸಿಗಳು ಹಾಕ್ಕೊಂಡಿರ್ತಕ್ಕಂಥ ಬಡವರು, ಏನೂ ಇಲ್ದಿರ್ತಕ್ಕಂಥ ಬಡವರು ಅಲ್ಲಿ ತಾಲೂಕು ಆಫೀಸ್ ಹತ್ರ ಹೋದರೆ ಇವ್ರು ಯಾವ ರೀತಿ ಗೌರವ ಕೊಡ್ತಾರೆ ಯೋಚನೆ ಮಾಡಿ.